ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾ ಸಾಂಗ್ ವರ್ಲ್ಡ್. ಇವತ್ತಿನ ವಿಡಿಯೋ ಏನು ಅಂತ ಈಗಾಗಲೇ ತಮ್ನೈಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಇದುವರೆಗೂ ಇಷ್ಟೊಂದು ಡಿಫ್ರೆಂಟ್ ಆಗಿರುವಂಥ ಕಂಟೆಂಟ್ನ ನನ್ನ ವಿಡಿಯೋಸಲ್ಲಿ ಶೇರ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕಂಟೆಂಟ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹೋಮ್ ಮೇಕಿಂಗ್ ಜೊತೆಗೆ ನನ್ನ ಲೈಫ್ ಸ್ಟೈಲ್, ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನನ್ನ ಕೆಲವೊಂದು ವಿಚಾರಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀನಿ, ಯಾವ ರೀತಿ ಇಂಪಾರ್ಟೆನ್ಸ್ ಕೊಡ್ತೀನಿ, ನಾನು ಯಾವ ರೀತಿ ಪ್ರೀ ಪ್ಲ್ಯಾನ್ಡ್ ಆಗಿರ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗ್ತೀರಾ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ, ಕೊನೆವರೆಗೂ ನೋಡ್ತಾ ಹೋಗಿ. ಶಾರ್ಟ್ ಫಾರ್ಮಲ್ಲಿ ಹೇಳೋದಾದರೆ ನಮ್ಮ ಸ್ಕೂಲ್ ಡೇಸ್ಗೆ ಮತ್ತೆ ವಾಪಸ್ ಹೋಗಿದ್ವಿ. ರೀಸೆಂಟಾಗಿ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಕಂಡಕ್ಟ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ಹರಿಬರಿ ಲೈಫ್ ಸ್ಟೈಲ್ನ ಕಥೆಗಳು ಈ ವಿಡಿಯೋದಲ್ಲಿ ಇರುತ್ತೆ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳಿಗೆ ಫಂಕ್ಷನ್ ಅಂದ್ರೇ ನೆನಪಾಗುವಂಥದ್ದು ಡ್ರೆಸ್ಸಿಂಗ್. ಅದರಲ್ಲೂ ಯಾವ ಸ್ಯಾರಿ ವೇರ್ ಮಾಡಬೇಕು, ಯಾವ ಡ್ರೆಸ್ ವೇರ್ ಮಾಡಬೇಕು, ಅದಕ್ಕೆ ಮ್ಯಾಚಿಂಗ್ ಆಕ್ಸೆಸರೀಸ್ ಯಾವುದು, ಹೇರ್ ಸ್ಟೈಲ್ ಯಾವುದು, ಇದೇ ಒಂದು ಥಿಂಕಿಂಗ್ ನಡೀತಾನೆ ಇರುತ್ತೆ ಅಲ್ವಾ. ಐ ಹೋಪ್ ನಿಮಗೂ ಕೂಡ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯೂಶ್ವಲಿ ವಾರಕ್ಕೊಮ್ಮೆ ಬೆಡ್ಶೀಟ್ಸ್ನ ಚೇಂಜ್ ಮಾಡ್ತೀನಿ. ಬೆಡ್ಶೀಟ್ ಚೇಂಜ್ ಮಾಡಿದ್ದಿದ್ದಾನೆ ಏನಾದರೂ ಐರನ್ ಮಾಡೋವಂಥ ಬಟ್ಟೆಗಳಿದ್ರೆ ಸೊ ಅದೇ ಬೆಡ್ ಮೇಲೇ ಐರನ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫಂಕ್ಷನ್ಗೋಸ್ಕರ ನಾನು ಈ ಬ್ಲೌಸ್ನ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮ್ಯಾಚಿಂಗ್ ಸ್ಯಾರಿ ಕೂಡ ಈಗಾಗಲೇ ಐರನ್ ಆಗಿದೆ. ಅಂದರೆ ಯೂಶ್ವಲಿ ನಾನು ಪ್ರತಿ ಸಲ ವಾಶ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಐರನ್ ಮಾಡಿ ಇಡ್ತೀನಿ. ಬಟ್ ಬ್ಲೌಸ್ನ ಐರನ್ ಮಾಡಿರಲಿಲ್ಲ, ಹಂಗಾಗಿ ಇವಾಗ ಮಾಡ್ತಾ ಇದ್ದೀನಿ. ವೆದರ್ ಅಂತೂ ತುಂಬಾ ಕೂಲ್ ಆಗಿತ್ತು. ಇನ್ನು ನಮ್ಮ ಫ್ರೆಂಡ್ಸಲ್ಲಿ ಕೆಲವೊಬ್ರು ಯಾವ ಸ್ಯಾರಿ ವೇರ್ ಮಾಡ್ತಾ ಇದ್ದೀರಾ, ಪಿಕ್ಚರ್ಸ್ ಕಳಿಸಿ ಅಂತ ಕೇಳಿದರು. ಸೊ ಹಂಗಾಗಿ ಇಲ್ಲಿ ಫೋಟೋನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಸಾಫ್ಟ್ ಸಿಲ್ಕ್ ಆಗಿರೋ ಕಾರಣ ಮತ್ತೊಮ್ಮೆ ಇಲ್ಲಿ ನಾನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ಅಂತ. ಇದಂತೂ ಎಕ್ಸಲೆಂಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಈಸಿಯಾಗಿ ವೇರ್ ಮಾಡ್ಬೋದು. ಅಷ್ಟೇ ಅಲ್ಲ, ಈವನ್ ಸಿಂಗಲ್ ಪಲ್ಲು ಹಾಕಿದ್ರೂ ಕೂಡ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹಂಗಾಗಿ ಈ ಒಂದು ಸ್ಯಾರಿನ ಪಿಕ್ ಮಾಡಿದೆ. ಇನ್ನು ಮಕ್ಕಳು ಕೂಡ ನಮ್ಮ ಗುರುವಂದನಾ ಕಾರ್ಯಕ್ರಮದಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಾ ಇದ್ರು. ಹಂಗಾಗಿ ಅದಕ್ಕೆ ಬೇಕಾಗಿರುವಂಥ ಕಾಸ್ಟ್ಯೂಮ್ಸು, ಡ್ರೆಸ್ನ ರೆಂಟಲ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಏನಂದರೆ ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಹೋಗಿ ತೊಗೊಳ್ಬೇಕು ಅಂದರೆ ಡ್ರೆಸ್ ಎಲ್ಲ ವೇರ್ ಮಾಡಿ ನೋಡ್ಕೋಬೇಕಾಗತ್ತೆ. ಸೈಜ್ ಇರ್ಬೋದು, ಆಮೇಲೆ ಸ್ಟಿಚಿಂಗ್, ಉಕ್ಸು ಮತ್ತು ಲೂಸ್ ಇದೆಯಾ, ಟೈಟ್ ಇದೆಯಾ ಅದೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಹಂಗಾಗಿ ಒಂದು 2 days ಬಿಫೋರೇ ಒಂದು ಸತಿ ಹೋಗಿ ಚೆಕ್ ಮಾಡ್ಕೊಂಡಿದ್ದೆ. ಇನ್ನು ಜ್ಯುವೆಲ್ಸ್ ಎಲ್ಲ ನನ್ನ ಹತ್ರ ಇದ್ದಿದ್ದರಿಂದ ಕೇವಲ ಜಸ್ಟ್ ಇಲ್ಲೇನು ತೋರಿಸ್ತಿದ್ದೀನಿ ಈ ಸೆಟ್ ಮಾತ್ರನೇ ರೆಂಟಿಗೆ ತೊಗೊಂಡಿದ್ದೆ. ಇನ್ನು ಇದು ಸ್ಯಾಟರ್ಡೆ ವ್ಲಾಗ್. ಸಂಡೇನೇ ಫಂಕ್ಷನ್ ಇರೋವಂಥದ್ದು. ಬಟ್ ಸ್ಯಾಟರ್ಡೆ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ವರೆಗೂ ನನ್ನ ಒಂದು ರೊಟೀನ್ ಯಾವ ಥರ ಇತ್ತು, ಅವತ್ತಿನ ಒಂದು ಬ್ಯುಸಿ ಶೆಡ್ಯೂಲ್ ಯಾವ ಥರ ಇತ್ತು ಅಂತ ತೋರಿಸ್ತಾ ಹೋಗ್ತೀನಿ. ಸ್ಯಾಟರ್ಡೆ ಆಗಿರೋ ಕಾರಣ ಮಕ್ಕಳಿಗೆಲ್ಲ ಹಾಲಿಡೇ. ಸೊ ಹಂಗಾಗಿ ಸ್ವಲ್ಪ ಲೇಸಿಯಾಗೆ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ಇನ್ನು ಇವತ್ತು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಬೆಳಗ್ಗೆನೇ ಅಡುಗೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಮಧ್ಯಾಹ್ನಕ್ಕೆ ಬೇಕಾಗಿರುವಂಥ ಲಂಚ್ ಪ್ರಿಪ್ರೇಷನ್ಸು, ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ಸು ಎಲ್ಲ ಒಟ್ಟಿಗೆ ನಡೀತಾ ಇದೆ. ಒಂದು ಕಡೆ ನನ್ನ ಮಗಳು ಕಿಚನ್ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮನೆಯವ್ರು ಕೂಡ ಪೇಪರ್ ಓದ್ತಾ ಇದ್ರು. ಇದೇ ಟೈಮಲ್ಲಿ ನಾನು ಫ್ರಿಜ್ಜಲ್ಲಿಂದ ಬ್ರೇಕ್ಫಾಸ್ಟಿಗೆ ಬೇಕಾಗಿರುವಂಥ ದೋಸೆ ಬ್ಯಾಟರ್ನ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಎಲ್ಲ ಹೋಗಲಿ ಅನ್ನೋದ್ರಿಂದ. ಪಲ್ಯಕ್ಕೆ ಆಲೂಗಡ್ಡೆನ ಬೇಯಿಸೋಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಸ್ವೀಟ್ ಪೊಟ್ಯಾಟೋಸ್ ಕೂಡ ಬೇಯಿಸಿಟ್ಟಿದ್ದಾರೆ. ಚಟ್ನಿಗೆ ಬೇಕಾಗಿರುವಂಥ ಕಡಲೆ ಬೀಜನ ಮೈಕ್ರೋವೇವಲ್ಲಿ ಫ್ರೈ ಆಗಕ್ಕೆ ಇಟ್ಟಿದ್ದೀನಿ. ಮಧ್ಯಾಹ್ನದ ಲಂಚಿಗೆ ಬೇಕಾಗಿರುವಂತಹ ತರಕಾರಿಗಳನ್ನ ಈಗ ಬಿಡಿಸ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಚಿಕ್ಕಡೆಕಾಯಿ. ನೀವು ಇದನ್ನು ಏನಂತೀರಾ ಕಮೆಂಟ್ ಮಾಡಿ ತಿಳಿಸಿ. ಬಸ್ಸಾರು ಮಾಡೋಣ ಅನ್ನೋದ್ರಿಂದ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವನ್ ಈ ಥರ ಬೇಯಿಸಿ ಕೂಡ ಇಟ್ಕೊಂಡಿದ್ದೀನಿ. ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಜಸ್ಟ್ ನಾನು ಇದರ ಪ್ರೋಸೆಸ್ನ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ. ಈಗ ಬ್ರೇಕ್ಫಾಸ್ಟ್ನ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಂಡ್ಬಿಡೋಣ. ಈಗಾಗಲೇ ನಾನು ಲಾಂಡ್ರಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಕಿಚನ್ಗೆ ಬಂದಿದ್ದೀನಿ. ಅದರಲ್ಲೂ ಈಗ ವೆದರಲ್ಲಿ ತುಂಬ ಫ್ಲಕ್ಚುಯೇಷನ್ಸ್ ಇದೆ. ಇದ್ದಕ್ಕಿದ್ದಂಗೆ ಬಿಸಿಲು, ಗಾಳಿ, ಮಳೆ ಎಲ್ಲ ಕೂಡ ಒಟ್ಟೊಟ್ಟಿಗೆ ಬರ್ತಿರುತ್ತೆ. ಹಂಗಾಗಿ ಬೆಳಗ್ಗೆನೇ ಬಟ್ಟೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಬೆಟರ್ ಅನ್ನೋದ್ರಿಂದ ಅದನ್ನು ಮುಗಿಸ್ಕೊಂಡು ಈಗ ನಾನು ದೋಸೆ ಬ್ಯಾಟರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇನ್ನೊಂದು ಕಡೆ ಈ ಒಂದು ಸ್ವೀಟ್ ಪೊಟ್ಯಾಟೋಗೆ ಸಿಪ್ಪೆ ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದರಿಂದ ಒಂದು ಸ್ವೀಟ್ನ ಮಾಡೋಣ ಅಂತ. ಫಸ್ಟಿಗೆ ಒಂದು ಅಗಲವಾಗಿರುವಂಥ ಪ್ಯಾನ್ನ ತೊಗೊಂಡು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ. ಇದಕ್ಕೆ ಹೈಲೈಟ್ ಬಂದು ತುಪ್ಪ ಅಂತಲೇ ಹೇಳ್ಬೋದು. ಸ್ವೀಟ್ ಪೊಟ್ಯಾಟೊ ಯೂಶ್ವಲಿ ಸ್ವಲ್ಪ ಸ್ವೀಟಾಗೇ ಇರುತ್ತೆ. ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ, ಸ್ವಲ್ಪ ಸಾಫ್ಟಾಗಿ, ಸ್ವಲ್ಪ ಸ್ವೀಟಿಯಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಹಂಗಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಇನ್ನು ಇದನ್ನು ಆದಷ್ಟು ಹದವಾಗಿ ಬೇಯಿಸ್ಕೊಂಡ್ರೆ ಈಗ ತೋರಿಸ್ದಂಗೆ ಪ್ಯಾನಲ್ಲಿ ಹಾಕ್ಕೊಂಡು 2 ಸೈಡ್ ಕೂಡ ಈವನ್ ಆಗಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪ್ ಆಗಿರುತ್ತೆ. ಬಟ್ ಇಷ್ಟು ಮಾತ್ರನೇ ಕರೆಕ್ಟಾಗಿ ಅದರಲ್ಲಿ ಬೆಂದಿದೆ. ಇನ್ನು ಉಳಿದಿರೋಂಥ ತುಂಬಾ ಸಾಫ್ಟ್ ಆಗಿಬಿಟ್ಟಿತ್ತು. ಹಂಗಾಗಿ ನಾನು ಒಟ್ಟಿಗೆ ಹಲ್ವಾ ಥರ ಎಲ್ಲದನ್ನು ಹಾಕ್ಬಿಟ್ಟಿದ್ದೀನಿ. ಅಂದರೆ ಬೇರೆದೆಲ್ಲ ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಆಗಿತ್ತಲ್ವ, ಹಂಗಾಗಿ ಒಟ್ಟಿಗೆ ಒಂದೇ ಪ್ಯಾನಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ತುಪ್ಪದಲ್ಲೇ ಹುರ್ಕೊಳ್ಬೇಕಾಗತ್ತೆ. ಲಾಸ್ಟಲ್ಲಿ ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಸ್ವಲ್ಪ ಬೆಲ್ಲದ ಪೌಡರ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ರಿಂದ 3 ಸ್ಪೂನಷ್ಟು ಹಾಕ್ಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬೆಲ್ಲ ಯೂಸ್ ಮಾಡಿರೋ ಕಾರಣ ಈ ಗೆಣಸಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ. ಇನ್ನೊಂದು ಕಡೆ ಚಟ್ನಿಗೆ ಮತ್ತು ಪಲ್ಯಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ಈಗಾಗಲೇ ಕೆಲವೊಂದು ಸತಿ ಶೇರ್ ಮಾಡಿದ್ದೀನಿ, ಹಂಗಾಗಿ ಇಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇಲ್ಲ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಈ ಮಿಕ್ಸಿ ಜಾರಲ್ಲಿ ಚಟ್ನಿಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಸ್ವಲ್ಪ ತರಿಯಾಗಿಯೇ ಮಿಕ್ಸಿ ಮಾಡ್ಕೊತೀನಿ. ಕಡಲೆ ಬೀಜದ ಚಟ್ನಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿ ಬರುತ್ತೆ. ಇದು ಒಂದು ಟ್ರಿಕ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಚಟ್ನಿ ರೆಡಿ ಆಯಿತು. ಸೊ ಇದನ್ನು ಸೈಡ್ಗೆ ಇಟ್ಕೊಂಡು ಪಲ್ಯದ ಪ್ರಿಪ್ರೇಷನ್ಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಆಲೂಗಡ್ಡೆ ಎಲ್ಲನೂ ಬೆಂದಿದೆ. ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ಈರುಳ್ಳಿನ ಉದ್ದದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಒಣಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಕ್ಯಾಸ್ಟ್ ಐರನ್ ತವಾದಲ್ಲಿ ದೋಸೆ ಮಾಡ್ತಾ ಇರೋದ್ರಿಂದ ಫಸ್ಟಿಗೆ ನಾನು ತವಾನ ಬಿಸಿ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೆ. ಈಗ ಮತ್ತೊಮ್ಮೆ ಬಿಸಿ ಮಾಡಿ ದೋಸೆನ ಹಾಕ್ತಾ ಇದ್ದೀನಿ. ಒಂದು ಕಡೆ ದೋಸೆನ ಹಾಕ್ತಾನೆ ಇನ್ನೊಂದು ಕಡೆ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿ ತುಂಬಾ ಸಿಂಪಲ್ಲು. ಫಸ್ಟಿಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆನ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಳ್ತೀನಿ. ಈರುಳ್ಳಿ ಬೇಗ ಫ್ರೈ ಆಗಲಿ ಅನ್ನೋದ್ರಿಂದ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಅಡುಗೆ ಮಾಡುವಾಗ ಅಡುಗೆ ಮೇಲೆ ಮಾತ್ರನೇ ಕಾನ್ಸಂಟ್ರೇಷನ್ ಇಡಲ್ಲ. ಇವನ್ ಕಿಚನ್ ಮೇಲೆ ಕೂಡ, ಕೌಂಟರ್ ಮೇಲೆಲ್ಲ ಕೂಡ ಒಂದ್ಸತಿ ನೋಡ್ಕೊಳ್ತಾ ಇರ್ತೀನಿ. ಒಂಥರ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಒಂದು ಕಡೆ ದೋಸೆ ಹಾಕ್ಕೊಂಡು ಇನ್ನೊಂದು ಕಡೆ ಪಲ್ಯನೂ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟೊಟ್ಟಿಗೆ ಈ ಥರ ಚಾಪಿಂಗ್ ಬೋರ್ಡ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಹಿಂಗಾಗಿ ಅಡುಗೆ ಆದರೂ ಕೂಡ ಕಿಚನ್ ಕ್ಲೀನಾಗೇ ಇರುತ್ತೆ. ಸೊ ಒಗ್ಗರಣೆ ಎಲ್ಲ ಆದಮೇಲೆ ಬೇಯಿಸಿಟ್ಕೊಂಡಿರುವಂಥ ಪೊಟಾಟೋನ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತೀನಿ. ಇದಕ್ಕೆ ಜಸ್ಟ್ ಧನಿಯಾ ಪೌಡರ್ ಮಾತ್ರನೇ ಸೇರಿಸ್ತೀನಿ. ಇನ್ನೇನು ಹೆಚ್ಚಿಗೆ ಮಸಾಲೆ ಎಲ್ಲನೂ ಹಾಕೋಕ್ಕೋಗಲ್ಲ. ಈವನ್ ಆಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ಈ ಸ್ಮ್ಯಾಶರ್ ಇರುತ್ತೆ ಅಲ್ವಾ, ಅದನ್ನು ತೊಗೊಂಡು ಈ ಥರ ಎಲ್ಲದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸತಿ ಈ ಥರ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಪಾತ್ರೆಗೆ ಅಂಟ್ತಾ ಇಲ್ಲ ಅಂದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ದೋಸೆಯಲ್ಲಿ ತುಂಬ ವೆರೈಟೀಸ್ನ ಟ್ರೈ ಮಾಡ್ತಿರ್ತೀನಿ. ಮಿಲ್ಲೆಟ್ ದೋಸೆ, ರಾಗಿ ದೋಸೆ, ಮಲ್ಟಿಗ್ರೇನ್ ದೋಸೆ, ಮತ್ತು ಕೆಲವು ಕಾಳುಗಳನ್ನ ಹಾಕಿ ದೋಸೆನ ಮಾಡ್ತಿರ್ತೀನಿ. ಇಲ್ಲ ಜೋಳ ಇದ್ದರೆ ಜೋಳದಿಂದ ಕೂಡ ದೋಸೆನ ಮಾಡ್ತಿರ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ವರ್ಷನ್ ಅಂತ ಕೂಡ ಹೇಳ್ಬೋದು. ಒನ್ಸ್ ಎಲ್ಲರದು ಬ್ರೇಕ್ಫಾಸ್ಟ್ ಆದಮೇಲೆ ಕಿಚನ್ ಒಂದ್ಸತಿ ರೀಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಕೌಂಟರ್ ಎಲ್ಲ ಕ್ಲೀನಾಗೇ ಇದೆ. ಸ್ಟವ್ನ ಒಂದ್ಸತಿ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಎಲ್ಲ ಮಾಡಿದಾಗ ತವ ಮೇಲೆ ಆಯಿಲೆಲ್ಲ ಸ್ಪ್ರೇ ಮಾಡ್ತಾ ಇರ್ತೀವಿ, ಹಂಗಾಗಿ ಸ್ಟವ್ ಮೇಲೆಲ್ಲ ಕೂಡ ಸಿಡಿದಿರುತ್ತೆ. ಒಂದ್ಸತಿ ಆ ಪಾಟ್ ಸ್ಟ್ಯಾಂಡ್ಸ್ ಎಲ್ಲ ರಿಮೂವ್ ಮಾಡಿ ಎಲ್ಲದನ್ನು ನೀಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ತವ ವಿಚಾರಕ್ಕೆ ಬರೋದಾದರೆ ಪ್ರತಿ ಸಲನೂ ನಾನು ತವನ ವಾಶ್ ಮಾಡೋಕ್ಕೆ ಹೋಗಲ್ಲ. ನೀಟಾಗಿದೆ ಅಂದಾಗ ಟಿಶ್ಯೂಯಿಂದ ಒರೆಸ್ಬಿಟ್ಟು ಇಟ್ಕೊಳ್ತೀನಿ. ಇನ್ನು ಲೆಫ್ಟ್ ಓವರ್ಸ್ ಎಲ್ಲ ಈ ಥರ ಬೌಲ್ಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಒನ್ಸ್ ವೆಸಲ್ಸ್ ಎಲ್ಲ ವಾಶ್ ಆದರೆ ಕಿಚನ್ ಎಲ್ಲ ರೀಸೆಟ್ ಆದಂಗೆ. ಇನ್ನು ಆಗಲೇ ಹೇಳ್ದೆ ಅಲ್ವಾ, ಮಧ್ಯಾಹ್ನದ ಲಂಚಿಗೆ ಬೇಕಾಗಿರುವಂಥ ತರಕಾರಿ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದಕ್ಕೆ ಬೇಕಾಗಿರುವಂಥ ಕೊಬ್ಬರಿ ಖಾಲಿ ಆಗಿದ್ದ ಕಾರಣ ಮಧ್ಯಾಹ್ನ ಹೊರಗಡೆ ಹೋಗೋ ಕೆಲಸ ಇದೆ. ಬರಬೇಕಾದ್ರೆ ತೊಗೊಂಡು ಬಂದು ಸಾಂಬಾರನ್ನ ಮಾಡೋಣ ಅಂತ ಹಂಗೆ ಇಟ್ಟಿದ್ದೀನಿ. ಬೇಯಿಸಿಟ್ಟಿರೋದ್ರಿಂದ ಕ್ವಿಕ್ಕಾಗಿ ಆಗಿಬಿಡುತ್ತೆ ಸಾಂಬಾರಂತೂ. ಹಿಂಗಿದ್ದಂತಹ ಸಿಂಕ್ ಕ್ಲೀನ್ ಆದಮೇಲೆ ಹಿಂಗಾಗಿದೆ.
ಆಲ್ಮೋಸ್ಟ್ ಅಡುಗೆ ಮನೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ಕೆಲಸನೂ ಮುಗೀತು. ಫಸ್ಟ್ ನಾನು ಅಡುಗೆ ಮನೆಗೆ, ಸೆಕೆಂಡ್ ಲಿವಿಂಗ್ ಏರಿಯಾಗೆ ಪ್ರಿಫರೆನ್ಸ್ ಕೊಡ್ತಾ ಇರ್ತೀನಿ. ನಿಮ್ಮ ಜೊತೆ ಮಾತಾಡ್ತಾನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನಾನು ಲಿವಿಂಗ್ ಏರಿಯಾನ ಕ್ಲೀನ್ ಮಾಡಬೇಕು. ಅದರಲ್ಲೂ ಇವತ್ತು PTM ಕೂಡ ಇದೆ. ಹಂಗಾಗಿ ಈ ಕೆಲಸಗಳನ್ನ ಮುಗಿಸ್ಕೊಂಡು PTMನ ಅಟೆಂಡ್ ಮಾಡಬೇಕು. ಮಕ್ಕಳ ಮನೆಯಲ್ಲೇ ಇರೋ ಕಾರಣ ಈ ರೀತಿ ಇದೆ. ಹಲೋ ಎವ್ರಿವನ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ತುಂಬ ಗಡಿಬಿಡಿ ಆಗಿರೋವಂಥ ದಿನ ಅಂತಲೇ ಹೇಳ್ಬೋದು. ನಾಳೆನೇ ನಮ್ಮ ಸ್ಕೂಲ್ ಯೂನಿಯನ್ ಗೆಟ್ ಟುಗೆದರ್ ಫಂಕ್ಷನ್ ಇರೋದ್ರಿಂದ ತುಂಬ ಹರಿಬರಿಯಲ್ಲಿದ್ದೀವಿ. ಮಕ್ಕಳ ಡ್ರೆಸ್ ಇರ್ಬೋದು ಎಲ್ಲದನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲೂ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರೋದಕ್ಕೆ ಅವ್ರದ್ದೇ ಆದಂತಹ ಪ್ರಿಪ್ರೇಷನ್ಸ್ ಅದು ಇರುತ್ತೆ. ಇವತ್ತು ಸ್ಯಾಟರ್ಡೆ, ಮಕ್ಕಳ PTMs ಎಲ್ಲನೂ ಇದೆ. ಅದಲ್ಲದೆ ಮಕ್ಕಳಿಗೆ ಇನ್ನೂ ಒಂದು ಎಕ್ಸ್ಟ್ರಾ ಫಂಕ್ಷನ್ ಕೂಡ ಇದೆ, ಅದನ್ನೆಲ್ಲ ಅಟೆಂಡ್ ಮಾಡಬೇಕು. ಈಗ ನಾವು PTMಗೆ ಹೊರಟಿದ್ದೀವಿ. ಈಗ ತಾನೇ PTM ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅರೌಂಡ್ ಟೈಮ್ 3 o'clock ಏನೋ ಆಗಿದೆ. ಈಗ ನಾನು ಮತ್ತೆ ರೆಡಿ ಆಗ್ತಾ ಇದ್ದೀನಿ. ಮತ್ತೆ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಮಕ್ಕಳದೇ ಒಂದು ಪ್ರಜಾತಂತ್ರ ಫಂಕ್ಷನ್ ಇದೆ, ಸ್ಮಾಲ್ ಫಂಕ್ಷನ್. ಯಾವ ಏರಿಯಾ ಏನು ಅನ್ನೋದೆಲ್ಲ ಕೂಡ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ನಾನು ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡೋಣ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ರೀಸೆಂಟಾಗಿ ನಾನು ಯು ಶೇಪ್ ಹೇರ್ ಕಟ್ನ ಮಾಡಿಸಿದ್ದೆ. ಒಂದು ಸತಿ ಹೇರ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಕೇರ್ನ ಶೇರ್ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರಾ. ಈಗಾಗಲೇ ಹೇರ್ ಕೇರ್ಗೆ ಸಂಬಂಧಪಟ್ಟಂಗೆ 2 ರಿಂದ 3 ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನಾ ಇವತ್ತು ಹೇರ್ ವಾಶ್ ಮಾಡಿದ್ರಿಂದ ಹೇರ್ ತುಂಬ ಸಾಫ್ಟ್ ಆಗಿ ಸಿಲ್ಕಿ ಆಗಿದೆ. ಆಲ್ಮೋಸ್ಟ್ ಫಂಕ್ಷನ್ ಟೈಮ್ ಆಯಿತು. ಜಸ್ಟ್ ಸಿಂಪಲ್ಲಾಗಿ ಫ್ರೆಶ್ ಆಗಿ ಒಂದು ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ಇನ್ನು ವಿತೌಟ್ ಡಿಲೇ ಮಾಡ್ತೀರಾ ಹೋಗೋಣ. ಇತ್ತೀಚೆಗೆ ನಾವು ಅಂದ್ಕೊಂಡಿರೋಂಥ ಟೈಮ್ಗೆ ಹೋಗೋಕ್ಕೆ ಆಗ್ತಿಲ್ಲ. ಯಾವುದೇ ಒಂದು ಫಂಕ್ಷನ್ ಅಥವಾ ಏನೇ ಆದ್ರೂ ಸ್ವಲ್ಪ ರೆಡಿ ಆಗೋದು, ಮಕ್ಕಳನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ತುಂಬ ಲೇಟ್ ಆಗಿಬಿಡ್ತಿದೆ. ಫೈನಲಿ ಈಗ ನಾನು ಮಗಳ ಒಂದು ಪ್ರಜಾತಂತ್ರ ಪ್ರೋಗ್ರಾಮ್ ಇದೆ, ಅದಕ್ಕೆ ಹೊರಟಿದ್ದೀನಿ. ಅದು ಮುಗಿಸ್ಕೊಂಡು ಬಂದು ನಾಳೆ ಸ್ಕೂಲ್ ಫಂಕ್ಷನ್ಗೆ, ಅಂದರೆ ನಮ್ಮದು ಏನು ಗುರುವಂದನಾ ಕಾರ್ಯಕ್ರಮ ಇದೆ, ಅದಕ್ಕೆ ಬೇಕಾಗಿರುವಂತಹ ಎಲ್ಲದನ್ನು ಕೂಡ ರೆಡಿ ಮಾಡ್ಕೋಬೇಕು. ಡ್ರೆಸ್ ಇರ್ಬೋದು, ಮತ್ತು ಅದಕ್ಕೆ ಬೇಕಾಗಿರುವಂಥ ಕಾಸ್ಮೆಟಿಕ್ಸು, ಆಕ್ಸೆಸರೀಸ್ ಎಲ್ಲ ತೊಗೊಳ್ಬೇಕು. ಅದರಲ್ಲೂ ಏನಂದರೆ ಕೆಲವೊಂದು ರೆಂಟಲ್ ಡ್ರೆಸ್ ತೊಗೊಂಡು ಬಂದಾಗ ಅದಕ್ಕೆ ಮ್ಯಾಚ್ ಆಗುತ್ತಾ ಇಲ್ಲೋ ಅಂತ ಆಕ್ಸೆಸರೀಸ್ನ ನೋಡ್ಕೊಳ್ಬೇಕಾಗುತ್ತೆ. ಸೈಜ್ ಕೂಡ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಮತ್ತು ಇವಾಗ ನಾನ್ ವೇರ್ ಮಾಡಬೇಕಾಗಿರುವಂಥ ಸ್ಯಾರಿ, ಜ್ಯುವೆಲರಿ ಎಲ್ಲ ಕೂಡ ತೆಗೆದಿಟ್ಕೊಂಡ್ರೆ ಬೆಳಗ್ಗೆ ಬೇಗ ರೆಡಿ ಆಗ್ಬೋದು ಅನ್ನೋದ್ರಿಂದ, ಎಷ್ಟು ಬೇಗ ಎದ್ರೂ ಕೂಡ ಸ್ಯಾರಿ ವೇರ್ ಮಾಡಬೇಕು ಅಂದಾಗ ಸ್ವಲ್ಪ ಟೈಮ್ ಆಗೇ ಆಗಿಬಿಡುತ್ತೆ. ಅದರಲ್ಲೂ ಈ ಸರಿ ನಾನು ಸಿಂಗಲ್ ಪಲ್ಲು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಪ್ಲೀಟ್ಸ್ ಎಲ್ಲ ಮಾಡೋದಾದರೆ ಬೇಗ ಆಗಿಬಿಡುತ್ತೆ. ಅಂದರೆ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ವೇರ್ ಮಾಡೋದು ಬೇಗ ಆಗಿಬಿಡುತ್ತೆ. ಬಟ್ ಇದಕ್ಕೆ ನನಗೆ ಈ ಸ್ಯಾರಿಗೆ ಕರೆಕ್ಟಾಗಿ ಸಿಂಗಲ್ ಪಲ್ಲು ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನೀವು ಅದಕ್ಕೆ ಸಂಬಂಧಪಟ್ಟಿರುವಂಥ ರೀಲ್ಸ್ ಈಗಾಗಲೇ ನೋಡೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಫಂಕ್ಷನ್ ನೋಡ್ಕೊಂಡು ಬಂದು ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತಂತೂ ಸುಮಾರು ಕೆಲಸಗಳು ಆಗ್ತಾ ಇತ್ತು. ಆಗಲೇ ಹೇಳಿದೆ ನಾನು. ಈ ಬೆಳಗ್ಗೆಯಿಂದ ತುಂಬ ಹರಿಬರಿಯಾಗಿದೆ. ಸಂಡೇ ಫಂಕ್ಷನ್ ಆಗಿರೋದ್ರಿಂದ ಸ್ಯಾಟರ್ಡೇನೇ ಎಲ್ಲನೂ ಮಾಡ್ಕೊಳ್ಬೇಕು. ಅದರಲ್ಲೂ ಮಕ್ಕಳಿಗೆ ಸಂಬಂಧಪಟ್ಟಿರುವಂಥ ಸ್ಕೂಲ್ ಆಕ್ಸೆಸರೀಸ್ ಎಲ್ಲ ಏನಿರುತ್ತೆ, ಯೂನಿಫಾರ್ಮ್ಸು, ಬ್ಯಾಗ್ಸ್ ಅದೆಲ್ಲ ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ಅದನ್ನೆಲ್ಲ ಡ್ರೈ ಆದಮೇಲೆ ತೊಗೊಂಬರ್ಬೋದು. ಅದರಲ್ಲೂ ಈಗ ಅಲ್ಪ ಸ್ವಲ್ಪ ಮಳೆ ಆಗ್ತಿದೆ. ಒಂದು ಸತಿ ಮಳೆ, ಒಂದು ಸತಿ ಬಿಸಿಲು, ಹಂಗಾಗಿ ಎಲ್ಲ ಕೂಡ ವೇರಿ ಆಗಿಬಿಡ್ತಿದೆ. ಒಟ್ಟಾರೆ ಎಲ್ಲ ಒಂದು ಲೆವೆಲ್ಗೆ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಏನಾದರೂ ಬ್ಯಾಲೆನ್ಸ್ ಇಟ್ಕೊಂಡ್ರೆ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ಇವಾಗ ನಾನು ಸ್ಯಾರಿ ಎಲ್ಲ ಕೂಡ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗಾಗಲೇ ನೀವು ನೋಡೇ ಇರ್ತೀರ. ಇನ್ನು ಜಸ್ಟ್ ಈ ಒಂದು ಫಂಕ್ಷನ್ ಇದೆ, ಅದು 6 o'clock ಮುಗಿಯುತ್ತೆ. ಅದನ್ನು ಮುಗಿಸ್ಕೊಂಡು ಬರ್ತಾನೆ ನಾವು ರೆಂಟಲ್ ಡ್ರೆಸ್ನ ತೊಗೊಂಡು ಬರ್ತೀವಿ. ಈ ಒಂದು ವಿಡಿಯೋ ಉದ್ದೇಶ ಇಷ್ಟೇ. ಕಂಫರ್ಟಬಲ್ ಲೈಫ್ ಇದ್ರೂ ಕೆಲವೊಂದ್ಸತಿ ಎಷ್ಟೊಂದು ಗಡಿಬಿಡಿ ಆಗಿಬಿಡುತ್ತೆ. ಆಮೇಲೆ ಯಾವ ಥರ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಜಾಸ್ತಿ ಮಾತಾಡೋದು ಬೇಡ. ಪೂರ್ವಿಗೆ ಫಂಕ್ಷನ್ ಇರೋ ಕಾರಣ ಈಗಾಗಲೇ ಸ್ಕೂಲ್ ಹತ್ರ ಬಿಟ್ಟು ಬಂದಿದ್ವಿ. ಈಗ ನಾವು ಫಂಕ್ಷನ್ ಲೊಕೇಶನ್ಗೆ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ಬಾಕ್ಸಲ್ಲಿ ಕುಕ್ಕುಂಬರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೆ ಇಬ್ಬರಿಗೂ ಕುಕ್ಕುಂಬರ್ ಅಂದರೆ ತುಂಬಾ ಇಷ್ಟ. ಊಟ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಸೌತೆಕಾಯಿ ಇದ್ದರೆ ಸಾಕು. ಇನ್ನೇನು ಆಲ್ಮೋಸ್ಟ್ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ಯಲಹಂಕ ಸುತ್ತಮುತ್ತ ಇರೋರಿಗೆ ಈ ಏರಿಯಾ ಯಾವುದು ಅಂತ ಈಗಾಗಲೇ ಗೊತ್ತಾಗಿರುತ್ತೆ. ನಿಮ್ಮಲ್ಲಿ ಯಾರಾದರೂ ಯಲಹಂಕದಲ್ಲಿದ್ದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಬರೋಷ್ಟರಲ್ಲಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು, ಮಳೆ ಕೂಡ ಸ್ಟಾರ್ಟ್ ಆಯಿತು. ಮಳೆ ಬೀಳ್ತಿದ್ರು, ಮಕ್ಕಳಂತೂ ತುಂಬ ಎಕ್ಸಲೆಂಟಾಗಿ ಡ್ಯಾನ್ಸ್ ಮಾಡಿದ್ರು. ಆಲ್ಮೋಸ್ಟ್ ಈ ಸಾಂಗ್ ಲಾಸ್ಟ್ ಆಗ್ತಿದ್ದಂಗೆ ಮಳೆ ತುಂಬ ಜಾಸ್ತಿ ಜೋರಾಗಿ ಬಂದ್ಬಿಡ್ತು.
ಸ್ಟೇಜ್ ಅಪೋಸಿಟ್ ಅಲ್ಲೇ ಮೇಲೆ ಶೀಟ್ಸ್ ಎಲ್ಲನೂ ಹಾಕಿದ್ರು. ಅಲ್ಲೇ ಒಂದು ಕಡೆ ಎಲ್ಲ ಪೇರೆಂಟ್ಸ್ ನಿಂತ್ಕೊಂಡು ಇನ್ನೊಂದು ಕಡೆ ಮಕ್ಕಳು ಈ ಥರ ಡ್ಯಾನ್ಸ್ ಮಾಡಿದ್ರು. ಇನ್ನು ನಮ್ಮ ಪೂರ್ವಿಗೆ ಸೈಂಟಿಸ್ಟ್ ರೀತು ಅಗರ್ವಾಲ್ ಇದಾರಲ್ವಾ, ಅವ್ರ ಕ್ಯಾರೆಕ್ಟರ್ ಕೊಟ್ಟಿದ್ರು. ಸೊ ಅದರ ಪರ್ಫಾರ್ಮೆನ್ಸ್ ಇಲ್ಲಿ ನಡೀತಾ ಇದೆ. ಮಳೆ ಬರ್ತಿದ್ರು ಕೂಡ ಮಕ್ಕಳು ತುಂಬ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡ್ತಿದ್ರು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ಸಂಡೇ ನಮ್ಮದು ಒಂದು ಫಂಕ್ಷನ್ ಕೂಡ ಇದೆ ಅಂತ ಹೇಳಿದೆ ಅಲ್ವಾ, ಗುರುವಂದನಾ ಕಾರ್ಯಕ್ರಮ. ಅದಕ್ಕೆ ಬೇಕಾಗಿರುವಂಥ ಡ್ರೆಸ್ ಎಲ್ಲ ಕೂಡ ರೆಡಿ ಇಟ್ಕೊಳ್ತಾ ಇದ್ದೀನಿ. ಇವನ್ ಇದಕ್ಕೆ ಸಂಬಂಧಪಟ್ಟಿರುವಂಥ ಶಾರ್ಟ್ ಕೂಡ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ನೀವೆಲ್ಲರೂ ನೋಡೇ ಇದ್ದೀರಾ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ನೆಕ್ಸ್ಟ್ ಕೆಲವೊಂದು ಕಾಸ್ಮೆಟಿಕ್ಸ್ ಎಲ್ಲ ಬೇಕಾಗಿತ್ತು. ಬೆಳಗ್ಗೆ ಎಲ್ಲ ತೆಗೆದಿಟ್ಕೋಬೇಕು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದರಲ್ಲೂ ಮಕ್ಕಳ ಕ್ಲಾಸಿಕಲ್ ಡ್ಯಾನ್ಸ್ಗೆ ಅಲ್ಲೇ ಹೋಗಿ ರೆಡಿ ಮಾಡಿಸೋಣ ಅಂತ ಎಲ್ಲದನ್ನು ಕೂಡ ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೈಮ್ ಅರೌಂಡ್ 9 ಗಂಟೆ ಏನೋ ಆಗಿದೆ. ಬೆಳಗ್ಗೆ ಇದನ್ನೆಲ್ಲ ಇಟ್ಕೊಳ್ಬೇಕು ಅಂದರೆ ಆಲ್ಮೋಸ್ಟ್ ನಂಗೆ 1 ಅವರ್ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ. ಅದರಲ್ಲೂ ಬೆಳಗ್ಗೆ ನಾವು ಬೇಗ ಸ್ಟಾರ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗಾಗಿ ಈಗಲೇ ನಾನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಏರ್ಗೆ ಸಂಬಂಧಪಟ್ಟಿರುವಂಥ ಈ ಜಡೆಗಳನ್ನ ತೊಗೊಂಡು ಆಲ್ಮೋಸ್ಟ್ 10 ಇಯರ್ಸ್ ಆಗಿದೆ. ಈಗಲೂ ಕೂಡ ಅದರ ಮೇಲಿರುವಂಥ ಡಿಸೈನ್ಸ್, ಆ ಕಲ್ಲು, ಅದರ ಶೈನಿಂಗ್ ಅನ್ನೋದು ಹೋಗಿಲ್ಲ. ಸೊ ನಾನು ಆದಷ್ಟು ಸೇಫಾಗಿ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಈ ಬಾಕ್ಸಲ್ಲಿ ಕ್ಲಾಸಿಕಲ್ ಡ್ಯಾನ್ಸಿಗೆ ಬೇಕಾಗಿರುವಂಥ ಎಲ್ಲ ಜ್ಯುವೆಲ್ಸ್ನ ಇಟ್ಕೊಂಡಿದ್ದೀನಿ. ಇದು ಬಂದು ರೆಂಟಲ್ ಡ್ರೆಸ್ಸು. ಹಾಕಿದ್ಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಈ ಫಂಕ್ಷನ್ನು ಅಮ್ಮನ ಮನೆಗೆ ಹತ್ರ ಆಗುತ್ತೆ. ಒನ್ಸ್ ಫಂಕ್ಷನ್ ಮುಗಿದ್ಮೇಲೆ ಮತ್ತೆ ಮನೆಗೆ ವಾಪಸ್ ಬಂದು ಮತ್ತೆ ಇನ್ನೊಂದು ಗೆಟ್ ಟುಗೆದರ್ ಇದೆ, ಅಲ್ಲೂ ಹೋಗಬೇಕು. ಜಸ್ಟ್ ಊಟಕ್ಕೆ ಮಾತ್ರ ನಾವು ಮೀಟಪ್ ಆಗ್ತಿದ್ದೀವಿ. ಸೊ ಹಂಗಾಗಿ ನಾನು ಒಂದು ಎಕ್ಸ್ಟ್ರಾ ಡ್ರೆಸ್ನ ಇಟ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 9:15 ಆಗಿದೆ. ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಈಗ ನನ್ನ ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನೈಟಲ್ಲಿ ನಾನು ಕಂಪಲ್ಸರಿ ಸ್ಕಿನ್ ಕೇರ್ನ ಮಾಡ್ಕೊಳ್ತೀನಿ, ಎಷ್ಟೇ ಬ್ಯುಸಿ ಇದ್ರೂ. ಜಸ್ಟ್ ಸಿಂಪಲ್ಲು ಫಸ್ಟಿಗೆ ಫೇಸ್ ವಾಶ್ನ ಮಾಡ್ಕೊಳ್ತೀನಿ. ಆಮೇಲೆ ಈಗಾಗಲೇ ನಾನು ಲಾಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಲ್ಲ ಅಲೋವೆರಾ ಜೆಲ್ನ ಯಾವ ಥರ ಮನೇಲಿ ಮಾಡ್ಕೊಳ್ಳೋದು ಅಂತ, ಸೇಮ್ ಅಲೋವೆರಾ ಜೆಲ್ನೇ ಇಲ್ಲಿ ಅಪ್ಲೈ ಮಾಡ್ಕೊಳ್ತೀನಿ. ಒನ್ಸ್ ಫೇಸ್ ವಾಶ್ ನೀಟಾಗಿ ಮಾಡಿಕೊಂಡು ಟ್ಯಾಪ್ ಡ್ರೈ ಮಾಡಿಕೊಂಡು ಆಮೇಲೆ ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ತೀನಿ. ಸ್ಪೆಷಲಿ ಫೇಸ್ಗೆ ಮತ್ತು ಫೀಟ್ಗೂ ಕೂಡ ಅಪ್ಲೈ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಸೊ ಇನ್ನು ತಡ ಆಗಿದೆ, ಎಲ್ಲರಿಗೂ ಗುಡ್ ನೈಟ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಸೊ ಒನ್ಸ್ ನಾನು ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಶಾರ್ಟ್ನ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ, ನೀವಲ್ಲಿ ನೋಡೇ ಇರ್ತೀರಾ. ನೆಕ್ಸ್ಟು ಇಲ್ಲಿ ನಾನು ಹಾಕಿರುವಂಥ ಜ್ಯುವೆಲ್ಸ್ ಲಿಂಕ್ ಕೊಡಿ ಅಂತ ಕೂಡ ಕೇಳ್ತಾ ಇದ್ದೀರಾ. ಆದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಎಕ್ಸಾಕ್ಟ್ ಸಿಗಲ್ಲ ಅಂದರೂ ರಿಲೇಟೆಡ್ ಲಿಂಕ್ಸ್ ಆದರೂ ಕೂಡ ಟ್ಯಾಗ್ ಮಾಡಿರ್ತೀನಿ. ಈ ಸ್ಯಾರಿ ಗೆಟ್ ರೆಡಿ ವಿತ್ ಮೀ ಶಾರ್ಟ್ಗಂತೂ ತುಂಬ ಒಳ್ಳೆ ಕಮೆಂಟ್ಸ್ ಬಂದಿದೆ. ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹೇಗೂ ರೆಡಿ ಆಗಿದ್ದೀವಿ ಅಂತ ಕೆಲವೊಂದು ಪಿಕ್ಚರ್ಸ್ನ ಕ್ಲಿಕ್ ಮಾಡಿಕೊಂಡು ಈಗ ಫಂಕ್ಷನ್ಗೆ ಸ್ಟಾರ್ಟ್ ಆಗಿದ್ದೀವಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕಾರಲ್ಲಿ ಹೋಗ್ಬೇಕಾದ್ರೆ ಹೇರ್ ಸ್ಟೈಲು ಮತ್ತು ಮೇಕಪ್ ಎಲ್ಲ ಕೂಡ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಬ್ರೇಕ್ಫಾಸ್ಟ್ ಆದಮೇಲೆ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆನ್ ದ ವೇಲ್ಲೇ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಇವರು ನಮ್ಮ ಫ್ರೆಂಡ್ ರಾಧಾ ಅಂತ ಇವ್ರನ್ನ ಕೂಡ ಪಿಕ್ ಮಾಡಿಕೊಂಡು ಹೊರಟಿದ್ದೀವಿ. ಅರೌಂಡ್ ಇನ್ನು ನಮ್ಮ ಊರ ಹತ್ತತ್ರ ರೀಚ್ ಆಗ್ತಿದ್ದೀವಿ ಅಂದಾಗ ಸೊ ನೋಡ್ತಾ ಇರ್ಬೋದು, ಈ ತೋಟದ ಮಧ್ಯದಲ್ಲಿ ಹೋಗುವಂತಹ ವೇ ಇದೆ ಅಲ್ವಾ, ತುಂಬಾ ಅಮೇಝಿಂಗ್ ಆಗಿರುತ್ತೆ. ಇನ್ನು ಅರೌಂಡು ನಮ್ಮ ಅಮ್ಮನ ಮನೆಗೆ ಒಂದು 6 ಕಿಲೋಮೀಟರ್ಸ್ ಏನೋ ಇದೆ ಅಂದಾಗ ಒಂದು ಗುಡಿಸ್ಲು ಮನೆ ಕೂಡ ಬರುತ್ತೆ. ಇಲ್ಲಂತೂ ಕಂಪಲ್ಸರಿ ಒಂದು ಪಿಕ್ಚರ್ನ ಯಾವಾಗಲೂ ತೆಗಿತೀನಿ. ನಾ ಬ್ಯಾಕ್ಗ್ರೌಂಡಲ್ಲಿ ನೀವು ಕೇಳಿಸ್ಕೊಳ್ತಾ ಇರ್ಬೋದು, ಅಂತಾಕ್ಷರಿ ಆಡ್ತಾ ಇದ್ದೀವಿ. ಸೊ ಮಕ್ಕಳು, ಫ್ರೆಂಡ್ಸ್ ಎಲ್ಲ ಒಟ್ಟೊಟ್ಟಿಗೆ ಜರ್ನಿ ಅನ್ನೋದು ಸ್ಟಾರ್ಟ್ ಆಗಿದೆ. ಒಂದು ರೀತಿ ಇದೆಲ್ಲ ಮೆಮೊರಬಲ್ ಅಂತಾನೆ ಹೇಳ್ಬೋದು. ಫೈನಲಿ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಅಲ್ಲೆಲ್ಲ ಜಾಸ್ತಿ ವಿಡಿಯೋನ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಹೋಗಿದ ತಕ್ಷಣ ಮಕ್ಕಳನ್ನ ರೆಡಿ ಮಾಡಿಸ್ಬಿಟ್ಟು ಆಮೇಲೆ ಟೀಚರ್ಸ್ ಎಲ್ಲ ಬಂದರು, ಅವ್ರ ಹತ್ರ ಎಲ್ಲ ಕೂಡ ಮಾತಾಡ್ತಾ ಇದ್ದೀವಿ.
ಟೀಚರ್ಸ್ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿದ್ದ ಕಾರಣ ನಾವು ಅಂದ್ಕೊಂಡಿದ್ದಂಥ ಗೇಮ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ತುಂಬ ಪ್ಲಾನಿಂಗ್ಸ್ ಅನ್ನೋದು ಇತ್ತು. ಆದರೂ ಕೂಡ ಅಂದರೆ ಫ್ರೆಂಡ್ಸ್ ಜೊತೆಗೆ ಟೀಚರ್ಸ್ ಜೊತೆಗೆ ಎಷ್ಟೇ ಟೈಮ್ನ ಸ್ಪೆಂಡ್ ಮಾಡಿದ್ರು ಟೈಮ್ ಸಾಕಾಗಲ್ಲ ಅಂತ ಅನಿಸುತ್ತೆ ಅಲ್ವಾ. ಇನ್ನು ನಾನು ಆಗಲೇ ಇಲ್ಲದಂಗೆ ಮಕ್ಕಳು ಕ್ಲಾಸಿಕಲ್ ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಏಕದಂತಾಯ ಇತ್ತು, ಸ್ವಲ್ಪ ಆದಮೇಲೆ ಗುರು ಬ್ರಹ್ಮ ಗುರು ವಿಷ್ಣು ಸಾಂಗ್ ನಮ್ಮ ಗೊಂಬೆ ಮಾಡಿದ್ರು. ಇನ್ನು ಅಲ್ಲಿ ಹೋದ್ಮೇಲೆ ವಿಡಿಯೋ ತೆಗಿಬೇಕು ಅನ್ನೋ ವಿಚಾರನೇ ಮರ್ತೋಗ್ಬಿಟ್ಟೆ. ಫ್ರೆಂಡ್ ಜೊತೆಗೆ ಮಾತುಕತೆ ಮುಗಿಲೇ ಇಲ್ಲ. ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ವಿ, ಅದನ್ನೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಫೈನಲಿ ನಾವು ಮತ್ತೆ ಬ್ಯಾಂಗ್ಳೂರ್ಗೆ ವಾಪಸ್ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.